ಮೈಸೂರಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಆಟೋ ಚಾಲಕರ ನೆರವಿಗೆ ಈಗ ಫೈನಾನ್ಷಿಯರ್ ಕಿರಣ್ ಬಂದಿದ್ದಾರೆ. ಪ್ರತಿ ಆಟೋ ಚಾಲಕರಿಗೆ 200 ರೂಪಾಯಿ ಕೊಟ್ಟಿದ್ದಾರೆ ಕಿರಣ್. ಮೈಸೂರಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರ ಪರದಾಟ. ಈ ಹಿನ್ನೆಲೆಯಲ್ಲಿ ಅವರ ನೆರವಿಗೆ ಫೈನಾನ್ಷಿಯರ್ ಕಿರಣ್ ಬಂದಿದ್ದಾರೆ. ಪ್ರತಿ ಆಟೋ ಚಾಲಕರಿಗೆ 200 ರೂಪಾಯಿ ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದ 5 ಲಕ್ಷ ರೂಪಾಯಿ ಹಂಚಿಕೆ ಮಾಡಿದ್ದಾರಂತೆ ಕಿರಣ್. ಕಂತೆ ನೋಟು ತೆಗೆದುಕೊಂಡು ಬಂದು ಹಣ ಹಂಚಿದ್ದಾರೆ. ಕಷ್ಟದಲ್ಲಿರುವ ಆಟೋ ಚಾಲಕರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಕಿರಣ್ ಹೇಳ್ತಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈಗ ಆಟೋ ಚಾಲಕರು ತೀವ್ರ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಯುದ್ಧದ ಪರಿಣಾಮವಾಗಿ ದೇಶಕ್ಕೆ ಬರ್ತಕ್ಕಂಥ ಗ್ಯಾಸ್ ಏನಿದೆ ಆ ಗ್ಯಾಸ್ ಸಂಪೂರ್ಣವಾಗಿ ಈಗ ನಿಲ್ಲುವಂಥ ಹಂತಕ್ಕೆ ಬಂದಿರತಕ್ಕಂಥ. ಹಾಗಾಗಿ ಆಟೋ ಚಾಲಕರು, ಅದು ಗ್ಯಾಸ್ನ ಮೂಲಕವಾಗಿ ಆಟೋವನ್ನು ಚಾಲನೆ ಮಾಡ್ತಕ್ಕಂಥ ಆಟೋ ಚಾಲಕರೇನಿದ್ದಾರೆ ಆ ಚಾಲಕರಿಗೆ ತೀವ್ರವಾದಂತಹ ಸಂಕಷ್ಟ ಎದುರಾಗ್ತಾ ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಸಿಗುವಂಥ ಗ್ಯಾಸ್ ಏನಿದೆ ಆ ಗ್ಯಾಸನ್ನು ಪಡ್ಕೊಳ್ಳಿಕ್ಕೂ ಕೂಡ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಸಂಕಷ್ಟದ ಪರಿಸ್ಥಿತಿ ಏನಿದೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈಗ ಆಟೋ ಚಾಲಕರ ನೆರವಿಗೆ ಈಗ ಆಟೋ ಫೈನಾನ್ಸ್ನ ಮಾಲೀಕರು ಬಂದಿರತಕ್ಕಂಥದ್ದು. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಭಾಳ ಮುಖ್ಯವಾಗಿ ಸಂಕಷ್ಟದಲ್ಲಿರ್ತಕ್ಕಂತಹ ಜನರಿಗೆ ಈಗ ನೆರವಾಗಲಿಕ್ಕೆ ಅವರು ಹಣವನ್ನು ಇಟ್ಕೊಂಡಿದ್ದಾರೆ. ಹಣ ಯಾಕೆ ಇಟ್ಕೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಅವರನ್ನು ಮಾತಾಡಿಸ್ತೀನಿ. ನನ್ನ ಹೆಸರು ಕಿರಣ್ ರಾಜ್ ಅಂತ, ಕಿರಣ್ ಆಟೋ ಫೈನಾನ್ಸ್ ಅಂತ ವೆಹಿಕಲ್ ಫೈನಾನ್ಸ್ ಮಾಡೋದು. ಸಿನ್ಸ್ 1993ಇಂದ ಮಾಡ್ತಾ ಇದ್ದೀವಿ. ಎಲ್ಲ ವೆಹಿಕಲ್ಗಳು ಮಾಡ್ತೀವಿ. ಆಟೋ ರಿಕ್ಷಾ ನಂದು 1993ಇಂದ ಇದೆ. ನಾನು ಬೆಳಗ್ಗೆ ಇಲ್ಲಿ ಕಡೆ ಹೋಗುವಾಗ 5:15 ನೋಡಿದೆ. ನಾನು ವಾಕಿಂಗ್ ಹೋಗುವಾಗ ನೋಡಿದ್ರೆ ಇಷ್ಟೊಂದು ಆಟೋದೊಳೆಲ್ಲ ನಿಂತಿದ್ದಾರಲ್ಲ, ಇವ್ರಿಗೊಂದು 200 ರೂಪಾಯಿ ನಾನು ಸ್ವಲ್ಪ ಎಲ್ಲರಿಗೂ ಹೆಲ್ಪ್ ಮಾಡೋಣ ಅಂತ ನನ್ನ ಮನಸ್ಸಲ್ಲಿ ಬಂತು. ಇವ್ರ ಮೇಲೆ ನಂಗೆ ಪ್ರೀತಿ ಇದೆ ಆಟೋದವ್ರ ಜೊತೆಲಿ. ನನಗೆ ಅಂತಿಂತ ನೋಡಿಕೊಂಡೆ ನನಗೆ ಇವ್ರ ಮೇಲೆ ಎಲ್ಲರಿಗೂ ಹಂಚಬೇಕು. ಸುಮಾರು ಒಂದು 5 ಲಕ್ಷ ರೂಪಾಯಿ ಇವತ್ತು ಮೂರು ಕಡೆ ನಡೀತಾ ಇದೆ. ಆ ಕಡೆ ನಮ್ಮ ಮಗ ವಿಶಾಲ್ ಅಂತ ಇದ್ದಾನೆ, ಅವನು ಹಂಚ್ತಾವನೆ. ಈ ಕಡೆ ನಾವು ಇದ್ದೀವಿ. ಎಲ್ಲರಿಗೂ ಇವ್ರಿಗೆ ಇದು ಮಾಡಬೇಕು, ಸಪೋರ್ಟ್ ಮಾಡಬೇಕಂತ ನಿಂತಿದ್ದೀವಿ. ಇವ್ರಿಗೂ ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಎಷ್ಟು ವರ್ಷದಿಂದ ಫೈನಾನ್ಸ್ ಕೆಲಸ ಮಾಡ್ತಿದ್ದೀವಿ ನಾವು? 33 ವರ್ಷ ಆಯಿತು ಸರ್. ಆಟೋ ಫೈನಾನ್ಸ್ 33 ವರ್ಷದಿಂದ ನಾನು ವೆಹಿಕಲ್ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಅಲ್ಲ, ಫೈನಾನ್ಸ್ ವ್ಯವಹಾರ ಅಂತಂದ್ರೆ ಸಾಕು, ಆಟೋಗಳ ಹತ್ರ ದುಡ್ಡು ಕೊಟ್ಟು ದುಡ್ಡು ವಸೂಲಿ ಮಾಡುವಂಥದ್ದು ಇರುತ್ತೆ. ದುಡ್ಡನ್ನೇ ಅವ್ರಿಗೆ ಹಂಚ್ತಾ ಇದ್ದಾರೆ ಯಾಕೆ ಅಂತ ಸರ್? ನೋಡಿ ಸರ್, ಅವರು ಕಷ್ಟದಲ್ಲಿ ಇರ್ತಾರೆ. ಅವರು ಪಾಪ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ಅದರಲ್ಲೇ ದುಡಿಬೇಕು, ಅದರಲ್ಲೇ ಅವರು ಮೆಡಿಕಲ್ ಮಾಡಬೇಕು, ಸ್ಕೂಲ್ ಮಕ್ಳಿಗೆ ಫೀಸ್ ಓದಿಸ್ಬೇಕು, ಅದರಲ್ಲೇ ಖರ್ಚು ಮಾಡಬೇಕು, ರಿಪೇರಿ ಮಾಡಬೇಕು. ಅವ್ರಿಗೂ ತುಂಬ ಕಷ್ಟಗಳು ಎಲ್ಲರಿಗೂ ಇದೆ. ಆ ಸಮಸ್ಯೆ ನೋಡ್ಕೊಂಡು ನಾನು ಈ ಥರ ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಭಾವನೆ ಬಂತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, HNN ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.